ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ 6 ಕೋಟಿ ಕನ್ನಡಿಗರು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ವಿಶ್ವವಿದ್ಯಾಲಯದ ಹೆಸರನ್ನ ಡಾಕ್ಟರ್ ಮನಮೋಹನ್ ಸಿಂಗ್, ಮಾಜಿ ಫಾರ್ಮರ್ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಿಯವರ ಹೆಸರನ್ನ ಈ ಒಂದು ಯೂನಿವರ್ಸಿಟಿಗೆ ನಾಮ ಬದಲಾವಣೆ ಮಾಡಲಿಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅಂತ ಪೇಪರ್ಗಳಲ್ಲಿ ಓದ್ವಿ. ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಯಿತು. 500 ವರ್ಷಗಳ ಹಿಂದೆ ಯಲಹಂಕದಲ್ಲಿ 70 ವರ್ಷ ಆಳ್ವಿಕೆ ಮಾಡಿದಂಥ ನಾಡಪ್ರಭು ಕೆಂಪೇಗೌಡರ ತಂದೆ ಮಗನ ಕೈಗೆ ಆಡಳಿತ ಕೊಟ್ಟ ಮೇಲೆ ವಿಜಯನಗರದ ಸಾಮ್ರಾಜ್ಯದ ಹತ್ರ ಪರ್ಮಿಷನ್ ತಗೊಂಡು ಕೆಂಪೇಗೌಡರು ಅವ್ರ ಮಗ ವೀರಣ್ಣ ಗೌಡ ಸೇರಿಕೊಂಡು ಈ ಬೆಂಗಳೂರನ್ನ ಒಂದು ಸುಂದರವಾದ ಬೆಟ್ಟದ ಮೇಲೆ ಇರುವಂಥ, ಮತ್ತೆ ಇಟ್ಸ್ ನಾಟ್ ಲೆಸ್ ದ್ಯಾನ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಒಂದು ಐ ಥಿಂಕ್ ಬೆಂಗಳೂರನ್ನ 500 ವರ್ಷಗಳ ಹಿಂದೆ ವಿತ್ ಕೋಟೆ, ಹೆಬ್ಬಾಗಿಲು, ಬೆಂಗಳೂರು ಹೆಬ್ಬಾಗಿಲು, ಕೆರೆಗಳು, 1450 ಕೆರೆಗಳು, ದಂಡು, ಕ್ಯಾಂಟೋನ್ಮೆಂಟು, ದೇವಸ್ಥಾನಗಳನ್ನು ಕಟ್ಟಿ ವ್ಯಾಪಾರ ಮಳಿಗೆಗಳನ್ನು ಕ್ರಿಯೇಟ್ ಮಾಡಿ ಅಕ್ಕಿಪೇಟೆ, ಬಾಳೆಪೇಟೆ, ತರಕಪೇಟೆ, ಬೆನ್ನಿಪೇಟೆ, ಈ ರೀತಿ ನಾನಾ ಜಾತಿ ಧರ್ಮಗಳ ವೃತ್ತಿಗಳಿಗೆ ಪೇಟೆಗಳನ್ನು ಕಟ್ಟಿ 500 ವರ್ಷಗಳ ಹಿಂದೆ ಒಬ್ಬ ಇಂಜಿನಿಯರ್ಗೂ ತಲೆ ಇಲ್ಲದಂಥ ಆ ತಲೆಯನ್ನು ಇಲ್ಲೇ ಹೆಸರುಘಟ್ಟದಲ್ಲಿ ಗುರುಕುಲದಲ್ಲಿ ಕೆಂಪೇಗೌಡರ ವಿದ್ಯಾಭ್ಯಾಸ ಆಗುತ್ತೆ. ಮೂಲತಃ ತಮಿಳುನಾಡಿಂದ ಬಂದವರು ಅಂತ ತಮಿಳುನಾಡಿಂದ ಬೇಜಾರು ಮಾಡಿಕೊಂಡು ಇಲ್ಲಿ ಕೋಲಾರಕ್ಕೆ ಬಂದು, ಕೋಲಾರಿಂದ ಇಲ್ಲಿಗೆ ಬಂದು ಯಲಹಂಕದಲ್ಲಿ ನಾವು ವಿಜಯನಗರದ ಸಾಮ್ರಾಜ್ಯದ ಕೆಳಗಡೆ ಇಲ್ಲಿ ಬೆಂಗಳೂರಿನ ಒಬ್ಬ ಪಾಳ್ಯಗಾರರಾಗಿ ನಾಡಪ್ರಭುಗಳಾಗಿ ಪಾಳ್ಯಗಾರಾಗಿತ್ತು. ತದನಂತರ ಬೆಂಗಳೂರನ್ನ ಕಟ್ಟಿದ ಮೇಲೆ ನಾಡಪ್ರಭು ಬೆಂಗಳೂರು ಅಂತ ಹೇಳಿದ್ರು. ಇಡೀ ಕರ್ನಾಟಕಕ್ಕೆ ಕ್ಯಾಪಿಟಲ್ ಸಿಟಿ ಬೆಂಗಳೂರು. ಇವತ್ತು ಕೂತ್ಕೊಂಡಿರುವಂಥ ವಿಧಾನಸೌಧ ಬೆಂಗಳೂರಲ್ಲಿದೆ. ಕೋರ್ಟ್ಸ್ ಆಗಿರ್ಬೋದು. ಇಡೀ ಬೆಂಗಳೂರು 1.4 ಕೋಟಿ ಜನರಿಗೆ ಮನೆಗಳನ್ನ ಕೊಟ್ಟಿದೆ. ಇಲ್ಲಿರೋಕ್ಕೆ ಜನಗಳಿಗೆ ವ್ಯವಸ್ಥೆನ ಮಾಡಿದೆ. ಸುಂದರವಾದಂಥ ಟೆಂಪರೇಚರ್ ಇದೆ. ಸುಂದರವಾದಂಥ ಬೆಂಗಳೂರು, ಗಾರ್ಡನ್ ಸಿಟಿ ಬೆಂಗಳೂರು ಈಗ ಒಂದಷ್ಟು ಎಲ್ಲ ಕಲ್ಮಿಷತ ಮಾಡಿದ್ದಾರೆ. ಬೆಂಗಳೂರನ್ನ ಕಟ್ಟಿದಂಥ ಕೆಂಪೇಗೌಡರ ಹೆಸರನ್ನ ವಿಶ್ವವಿದ್ಯಾಲಯಕ್ಕೆ ಇಟ್ಟಿದ್ದಾರೆ. ಈ ಕಾಂಗ್ರೆಸ್ ಗೌರ್ಮೆಂಟು, ಈ ಸಿದ್ದರಾಮಯ್ಯ ಗೌರ್ಮೆಂಟು, ಈ ಡಿ.ಕೆ. ಶಿವಕುಮಾರ್ ಗೌರ್ಮೆಂಟು ಅಂದ್ರೆ ಇವ್ರಿಗೆಲ್ಲ ಯಾವ ಮಟ್ಟಿಗೆ ಬಕೆಟ್ ಅಂತಂದ್ರೆ, ಇವ್ರ ಋಣಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಅವರು ಹೈಕಮಾಂಡ್ಗಳಿಗೆ ಋಣ ತೀರ್ಸಕ್ಕೆ, ರಾಹುಲ್ ಗಾಂಧಿಗೆ ಋಣ ತೀರ್ಸಕ್ಕೆ ಬೆಂಗಳೂರು ಅಂತಂದ್ರೆ ಕೆಂಪೇಗೌಡರ ಬೆಂಗಳೂರು, ಆ ಬೆಂಗಳೂರು ಹೆಸರನ್ನ ವಿಶ್ವವಿದ್ಯಾಲಯಕ್ಕೆ ಇದ್ದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಗೆ ಇಡಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಂದ್ರೆ, ನಿಜವಾಗ್ಲೂ ಸಿದ್ದರಾಮಯ್ಯ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ, ಕೆಂಪೇಗೌಡರ ವಿರೋಧಿ ಅಂತ ನಮಗನ್ನಿಸ್ತಾ ಇದೆ. ಈ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಡೆಪ್ಯೂಟಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಒಕ್ಕಲಿಗರ ವಿರೋಧಿಗಳು, ಇವರು ಕೆಂಪೇಗೌಡರ ವಿರೋಧಿಗಳು ಅಂತ ಅದನ್ನೇನು ಡೌಟೇ ಪಡಬೇಕಾಗಿಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರಲ್ಲಿ ಇದ್ಕೊಂಡು ಸರ್ಕಾರ ಮಾಡಿದ ಮಾತ್ರಕ್ಕೆ ಇತಿಹಾಸ ಪುರುಷ, ಬೆಂಗಳೂರಿನ ಕಟ್ಟಿದಂಥ ಇತಿಹಾಸ ಪುರುಷ ಕೆಂಪೇಗೌಡರ ಹೆಸರನ್ನ ಕಿತ್ತಾಕಿ ನಿಮ್ಮ ಪಕ್ಷದ ಯಾಕೆ ಸಿದ್ದರಾಮಯ್ಯನವರೇ ನಿಮ್ಮನ್ನ ದೇವೇಗೌಡರ ಅವಕ್ಕ ಒಕ್ಕಲಿಗರ ವಿರೋಧಿ ಅಂತ ಹೇಳ್ತಾ ಇದ್ರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಸ್ ನೀವು ಒಕ್ಕಲಿಗರ ವಿರೋಧಿ, ಕೆಂಪೇಗೌಡರ ವಿರೋಧಿ. ನಿಮ್ಮ ಕೈಯಲ್ಲಿ ಏನ್ ಮಾಡಕ್ಕಾಗಿಲ್ಲ ಅಂದ್ರು 30-35 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಲ್ರಿ. ಸಿದ್ದರಾಮಯ್ಯನವರು 2 ಸತಿ ಸಿಎಂ ಆಗಿದ್ದಾರ. ಬೆಂಗಳೂರಲ್ಲಿ 1250 ಕೆರೆಗಳನ್ನ ಮುಚ್ಚಿ ತಿಂದು ಕದ್ದು ಮಾರಿ ಇದ್ದಂತ ಯಾರನ್ನಾರ ಬಿಡ್ಸಕ್ ಪ್ರಯತ್ನ ಪತ್ರ ಇಲ್ಲ. ಇವತ್ತು ಹೆಸರೈತೆ, ಹೆಸರಿಗೆ ಬಣ್ಣ ಹೊಡೆದ್ಬಿಟ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ಗೆ ಎರಡನೇ ಮಾತೇ ಇಲ್ಲ. ಸಿದ್ದರಾಮಯ್ಯನವರೇ ಮತ್ತೆ ಡಿ.ಕೆ. ಶಿವಕುಮಾರ್, ನೀವಿಬ್ರು ಕೂಡ ಒಕ್ಕಲಿಗರ ವಿರೋಧಿಗಳು, ನೀವಿಬ್ರು ಕೂಡ ಕೆಂಪೇಗೌಡರ ವಿರೋಧಿಗಳು. ಈ ಸುಂದರವಾದ ಬೆಂಗಳೂರನ್ನ ಎಷ್ಟು ಸ್ಕ್ಯಾಮ್ ಮಾಡಬೇಕೋ ನಿಮ್ಮ ಆಡಳಿತದಲ್ಲಿ ಆಗ್ತಾ ಇದೆ, ಅದನ್ನ ಮಾಡ್ತಾ ಇದ್ದಾರೆ. ನೀವು ಕಣ್ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ ಲಿಖಿತ ರೂಪದಲ್ಲಿ. ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಮೋಸ್ಟ್ಲಿ ನಿಮ್ಮನ್ನು 2 ಸತಿ ಸಿಎಂ ಮಾಡಿದ್ರು ಸೋನಿಯಾ ಗಾಂಧಿ ಅವರು, ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು. ಹಾಗಾಗಿ ಅವ್ರ ಋಣ ತೀರ್ಸೋಕ್ಕೋಸ್ಕರ ಮೋಸ್ಟ್ಲಿ ಪಕ್ಷದ ಈ ಒಂದು ಕೆಟ್ಟ ಕೆಲಸಕ್ಕೆ ನೀವು ಕೈ ಹಾಕಿ ಬಕೆಟ್ಗಳು ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಈ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ ವಿಶ್ವವಿದ್ಯಾಲಯ ಹೆಸರನ್ನ ತೆಗೆದು ಡಾಕ್ಟರ್ ಮನಮೋಹನ್ ಸಿಂಗ್ ಇಡ್ತಾರೆ. ಯಾಕೆ ಬಾಯಿ ಬಿದ್ದೋಗಿದ್ಯಾ? ಬಾಯಿಗೆನ ಲಕವಾಯ್ಕವಾ ಹೊಡೆದಿದ್ಯಾ? ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿಗೆ ಯಾಕೆ ದಮ್ಮು ತಾಕತ್ತಿಲ್ವಾ? ಸಮುದಾಯದ ಇಂಟ್ರೆಸ್ಟ್ ನ ಕಾಪಾಡಕ್ಕಾಗಲ್ಲ ಅಂದ್ಮೇಲೆ ಯಾವ ರಾಜ್ಯದ ಒಕ್ಕಲಿಗರ ಸಂಘ ಏನಕ್ಕೆ ಕಾಸು ಕೊಟ್ಟು ಆ ಪರಿಸ್ಥಿತಿಗೆ ಬಂದಿದ್ದೀರಾ?
ಡಿ ಕೆ ಶಿವಕುಮಾರ್ ಕೇಳೋ ತಾಕತ್ತಿಲ್ವಾ ಅಧ್ಯಕ್ಷರಿಗೆ? ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಈ ನಾಮಕೆ ವಾಸದೆ ಈ ರಾಜ್ಯ ಒಕ್ಕಲಿಗರ ಸಂಘ ಅಲ್ಲಿ ಆ ಬಡ ಒಕ್ಕಲಿಗರಿಗೆ ಕಾಸುಗಳು ಕೊಟ್ಬಿಟ್ಟು ಓಟ್ಗಳು ಹಾಕ್ಸ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಅಂತೇಳಿ ಬಂದಲ್ಲಿ ಕೂತ್ಕೊಂಡು ಒಂದು 5 ವರ್ಷ ನಿಮ್ ಬೆಳೆ ಬಯಸ್ಕೊಂಡು ಈ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸಿದ್ದರಾಮಯ್ಯ ಅಂತವ್ರಿಗೆ ಬಕೆಟ್ ಹಿಡ್ಕೊಂಡು ಇಂಟ್ರೆಸ್ಟ್ ನ ಕಾಪಾಡಕ್ಕಾಗಲ್ಲ ಅಂದ್ಮೇಲೆ ಯಾವ ರಾಜ್ಯದ ಒಕ್ಕಲಿಗರ ಸಂಘ ಏನು ಕಾಸು ಕೊಟ್ಟು ಆ ಪರಿಸ್ಥಿತಿಗೆ ಬಂದಿದ್ದೀರಾ? ಡಿ ಕೆ ಶಿವಕುಮಾರ್ ಕೇಳೋ ತಾಕತ್ತಿಲ್ವಾ ಅಧ್ಯಕ್ಷರಿಗೆ? ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಈ ನಾಮಕೆ ವಾಸದೆ ಈ ರಾಜ್ಯ ಒಕ್ಕಲಿಗರ ಸಂಘ ಅಲ್ಲಿ ಆ ಬಡ ಒಕ್ಕಲಿಗರಿಗೆ ಕಾಸುಗಳು ಕೊಟ್ಬಿಟ್ಟು ಓಟ್ಗಳು ಹಾಕ್ಸ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಅಂತೇಳಿ ಬಂದಲ್ಲಿ ಕೂತ್ಕೊಂಡು ಒಂದು 5 ವರ್ಷ ನಿಮ್ ಬೆಳೆ ಬಯಸ್ಕೊಂಡು ಈ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸಿದ್ದರಾಮಯ್ಯ ಅಂತವ್ರಿಗೆ ಬಕೆಟ್ ಹಿಡ್ಕೊಂಡು ಇಲ್ಲ ಅಂತಂದ್ರೆ ಅವರು ಅಡ್ಮಿನಿಸ್ಟ್ರೇಟರ್ ಆಗ್ಬಿಟ್ಟು ಕಿತ್ತಾಕ್ಬಿಡ್ತಾರಲ್ಲ. ಸೊ ಖರ್ಚು ಮಾಡಿರೋದಲ್ಲ ವೇಸ್ಟ್ ಆಗ್ಬಿಡ್ತದೆ. ಹೆಂಗೋ ಒಟ್ಟಿನಲ್ಲಿ ಸಮುದಾಯ ಎಲ್ಲ ಹಾಳಾಗಿ ಹೋಗ್ಕೊಳ್ಳಿ, ಕೆಂಪೇಗೌಡರು ಹಾಳಾಗಿ ಹೋಗ್ಕೊಳ್ಳಿ, ಬೆಂಗಳೂರಿನ ಹಾಳಾಗ್ಕೊಳ್ಳಿ, ಕರ್ನಾಟಕದಲ್ಲಿರೋ ಒಕ್ಕಲಿಗರ ಹಾಳಾಗಿ ಹೋಗ್ಲಿ, ನೀವು ನಿಮ್ ಸ್ಥಾನಗಳನ್ನ ಕೂಡಿಕರಿಸ್ಕೊಂಡ್ಬಿಟ್ರೆ ಇವತ್ತ ನೆಕ್ಸ್ಟ್ 2024ಕ್ಕೆ ಚುನಾವಣೆ ಇದೆ. ನಾನ್ ಕೈ ಹಿಡ್ತೀನಿ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇರುವಂತ ಕಸನ ನಾನ್ ಗುಡಿಸ್ತೀನಿ. ಐ ವಿಲ್ ಸ್ಯಾನಿಟೈಸ್. ನಾನು ಹೇಳ್ತೀನಲ್ಲ, ಬರೀ ಗಬ್ಬುನಾಥ ಹೊಡಿತಾ ಇದೆ ರಾಜ್ಯದ ಒಕ್ಕಲಿಗರ ಸಂಘ. ನಿಜವಾದಂತ ನಮ್ಮಂತ ಒಕ್ಕಲಿಗರುಗಳು ಅಲ್ಲಿ ಆಕ್ಟಿವೇ ಇಲ್ಲ. ಅದಕ್ಕೋಸ್ಕರ ಈ ದುರಾಡಳಿತ ರಾಜ್ಯ ಒಕ್ಕಲಿಗರ ಸಂಘ ಅಂತ ಮಾಡ್ಕೊಂಡು ಒಕ್ಕಲಿಗರಿಗೇನಾದ್ರೂ ಅನ್ಯಾಯ ಆದ್ರೆ ಬಡ ಒಕ್ಕಲಿಗರಿಗೆ ಒಂದು ಸೀಟ್ ಕೊಡಲ್ಲ, ಅವ್ರಿಗೊಂದು ಎಜುಕೇಶನ್ ಹೆಲ್ಪ್ ಇಲ್ಲ, ಒಂದು ಸಹಾಯ ಇಲ್ಲ, ಹಣ ಖರ್ಚು ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬರೋದು. ಅದು ರಾಜಕಾರಣಿಗಳ ಸಂಬಂಧಿಕರುಗಳು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ದು ಆ ರಾಜ್ಯ ಒಕ್ಕಲಿಗರ ಸಂಘನ ಆಡಳಿತ ಮಾಡ್ಕೊಂಡು ನಿಮ್ ಬೆಲೆ ಬೆಳೆಸ್ಕೊಳೋದು. ಇವತ್ತು ಬೆಂಗಳೂರಿನ ವಿಶ್ವವಿದ್ಯಾಲಯನ ಹೆಸರು ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ. ಯಾಕೆ? ಬಾಯಿಗೆ ಲಕ್ವ ಹೊಡೆದಿದ್ಯಾ? ಇಲ್ಲ ಬಾಯಲ್ಲಿ ಏನಾದ್ರು ಬಿದ್ದಿದ್ಯಾ ನಿಮ್ಗೆ? ಬಾಯಿ ಬಿಟ್ಟು ಮಾತಾಡಿ ರಾಜ್ಯದ ಒಕ್ಕಲಿಗರ ಸಂಘ. ಇಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಜೊತೆನಲ್ಲಿ ನಮ್ಮ ಸಮುದಾಯದ ಮಠ ಅಂತ ಹೇಳ್ತಾರೆ ಬಾಲಗಂಗಾ ಸ್ವಾಮೀಜಿಯ ಈ ಮಠದಷ್ಟೇ ಶೇಖರ್ ಸ್ವಾಮೀಜಿ ಅವರ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಈ ಬಾಲಗಂಗಾ ಸ್ವಾಮಿ ಈ ಟ್ರಸ್ಟ್ ಏನಿದೆ, ಈ ಮಠ ಏನಿದೆ, ಅಲ್ಲಿ ವ್ಯವಹಾರಗಳು ಮಾಡ್ಕೊಂಡು ದೊಡ್ಡವ್ರ ಜೊತೆಲಿ ವ್ಯವಹಾರಗಳು ಮಾಡ್ಕೊಂಡು ಆ ಮಠದಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ಮ ಈ ಬಾಲಗಂಗಾ ಸ್ವಾಮಿ ಮಠವನ್ನ ಇಬ್ಬರು ಸ್ವಾಮೀಜಿಗಳು ಮುಖ್ಯಸ್ಥರು. ಒಂದು ನಮಗೆ ಎದುರುಗಡೆ ಕಾಣಿಸುವಂತ ನಿರ್ಮಲಾನಂದ ಸ್ವಾಮೀಜಿಗಳು. ನಾವು ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಪಾಪ ಅವ್ರದ್ದೇನು ನಡೆಯಲ್ಲ. ಹಿಂದ್ಗಡೆ ಶೇಖರ್ ಸ್ವಾಮಿ ಅಂತ ಇದಾರೆ ನೋಡಿ, ಏನು ಮಾತಾಡಲ್ಲ ನೋಡಿ. ಡಿ ಕೆ ಶಿವಕುಮಾರ್ಗೆ ಮನೆ ರೈಡ್ ಆದ್ರೆ ನಮ್ಮ ಒಕ್ಕಲಿಗರ ಸಂಘ ಸ್ವಾಮಿಗಳು ಹೋಗಿ ಜೊತೆಲಿ ನಿಂತ್ಕೊಂಡು ಧೈರ್ಯ ತುಂಬುತ್ತಾರೆ. ಅದೇ ಸಮುದಾಯಕ್ಕೇನೆ ಹೇಳಿದ್ರೆ ಏನು ಮಾಡಲ್ಲ. ಕೆಂಪೇಗೌಡರ ಹೆಸರನ್ನ ಚೇಂಜ್ ಮಾಡಕ್ ಕೊಟ್ಟವ್ರೆ ಅಲ್ಲ. ನಿಜವಾಗ್ಲೂ ಕೆಂಪೇಗೌಡರಿಗೆ ಮಾಡ್ತಾರಂತ ದ್ರೋಹ ಅಲ್ವಾ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್? ನಿಮ್ಮನ್ನ ಯಾಕೆ ನಾವು ಒಕ್ಕಲಿಗರ ವಿರೋಧಿ ಅಂತ ಅನ್ಕೊಂಬಾರ್ದು? ಆಮೇಲೆ ಇವ್ರು ಕೆಂಪೇಗೌಡರ ವಿರೋಧಿ ಅಂತ ನಿಮ್ಮಿಬ್ಬರನ್ನ ಯಾಕೆ ಅನ್ಕೊಂಬಾರ್ದು? ಸಮುದಾಯನ ಪ್ರೀತಿಸುವಂತ ಕೆಂಪೇಗೌಡರ ಹೆಸರನ್ನ, ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಹೆಸರನ್ನ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ಇಟ್ಟಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ ಅಂತ. ಯಾರನ್ನ ಕೇಳಿದ್ರಪ್ಪ ನೀವೆಲ್ಲ? ಯಾರನ್ನ ಕೇಳಿದ್ರೆ? ಸಿದ್ದರಾಮಯ್ಯ ಯಾರನ್ನ ಕೇಳಿದ್ರೆ? ನೀವೊಬ್ಬ ಒಕ್ಕಲಿಗ ವಿರೋಧಿ ಅಂತ ದೇವೇಗೌಡರು ಪದೇ ಹೇಳಿದ್ರು, ನಾವು ನಂಬಲಿಲ್ಲ. ಬಟ್ ಇವತ್ತು ನಮಗೆ ಅನ್ಸಿದ್ದೇನು ಅಂತಂದ್ರೆ, ಸಿದ್ದರಾಮಯ್ಯ 2 ಸತಿ ಸಿಎಂ ಆಗಿದ್ರೆ ಆ ಋಣ ತೀರ್ಸಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರು ತಗೊಂಬಂದು ವಿಶ್ವವಿದ್ಯಾಲಯಕ್ಕೆ ಇಟ್ಟು ಋಣ ತೀರ್ಸ್ತಾ ಇದ್ದಾರೆ. ನಿಮ್ ಋಣ ತೀರ್ಸಕ್ಕೆ ನಮ್ ಕೆಂಪೇಗೌಡರ ಹೆಸರು ಕೇಳಕ್ಕೆ ನಿಮ್ಗೇನ್ರಿ ಅಧಿಕಾರ ಇದೆ? ಪಾದಯಾತ್ರೆ ಮಾಡಿದ್ರೆ ಇಲ್ಲಿಂದ ಬಳ್ಳಾರಿವರೆಗೂ 12,000 ಕೇಸನ್ನು ರಿಜಿಸ್ಟರ್ ಮಾಡಿ ₹1 ರಿಕವರಿ ಆಗಿಲ್ಲ. ನೀವು ಪಾದಯಾತ್ರೆ ಮಾಡಿ 2 ಸತಿ ಸಿಎಂ ಆದ್ರೆ 3 ಸತಿ ಕಾಂಗ್ರೆಸ್ ಬಂತು. ಜನ ಪಾಪ ವಿಧಿ ಇಲ್ಲ. 12,000 ಕೇಸು ಮೈನಿಂಗ್ ಕೇಸ್ ಹಾಕಿದ್ರೆ ಯಾವ್ದಾದ್ರು ₹1 ರಿಕವರಿ ಆಯ್ತಾ? ರಿಕವರಿ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿದ್ರ? ನೀವ್ 2 ಸತಿ ಸಿಎಂ ಆದ್ರೆ ಯಾವ ಸೀಮೆ ಸಿಎಂ ರೀ ನೀವು ಪಾದಯಾತ್ರೆ ಮಾಡಿದ್ದು ಸ್ವಾರ್ಥಕ್ಕೋಸ್ಕರ, ಸಿಎಂ ಆಗೋಸ್ಕರ. ಇವಾಗ ನೋಡಿದ್ರೆ ನಿಮ್ಮ ಸ್ವಾರ್ಥಕ್ಕೆ ಋಣ ತೀರ್ಸಕ್ಕೆ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ವಿಶ್ವವಿದ್ಯಾಲಯ ಇದ್ರೆ ಅದನ್ನ ಚೇಂಜ್ ಮಾಡಕ್ ಕೊಡ್ತೀರಾ. ಯಾಕೆ? ನಿಮ್ದು ಯಾವ್ದನ್ನ ಆಸ್ತಿಗಳಿದೆ ಕಾಂಗ್ರೆಸ್ ಅವ್ರದ್ದು, ನಿಮ್ಮ ಆಸ್ತಿಗಳಿಗೆ, ನಿಮ್ ಕೆಪಿಸಿಸಿ ಬಿಲ್ಡಿಂಗ್ಗಳಿಗೆ ಹೆಸರಿಟ್ಕೊಳ್ಳಿ. ರಾಜ್ಯದಲ್ಲಿ ಇತಿಹಾಸ ಭರಿತವಾದಂತ ಈ ಕನ್ನಡ ನಾಡಿನ ಕರ್ನಾಟಕದಲ್ಲಿ ನೀವುಗಳು ಇತಿಹಾಸದ ಪುಟದಲ್ಲಿರುವಂತಹ ವ್ಯಕ್ತಿಗಳ ಹೆಸರನ್ನ ತೆಗೆದು ನಿಮ್ಮ ತೆವಳಿಗೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಪಕ್ಷಗಳ ಒಂದು ವರ್ಚಸ್ಸಿಗೆ ಯಾರಪ್ಪಂದ್ರಿ ಬೆಂಗಳೂರು ವಿಶ್ವದ ಎದುರಿಸಿ ಚೇಂಜ್ ಮಾಡಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು? ಕ್ಯಾಬಿನೆಟ್ ಆಗ್ಬಿಟ್ರೆ ಡಿಡ್ ಯು ಕಾಲ್ ಫಾರ್ ಎ ಪಬ್ಲಿಕ್ ಒಪಿನಿಯನ್? ಇಲ್ಲ. ಡಿಡ್ ಯು ಕಾಲ್ ಫಾರ್ ಎ ಪಬ್ಲಿಕ್ ಅಬ್ಜೆಕ್ಷನ್? ಕೆಂಪೇಗೌಡರ ಹೆಸರನ್ನ ನೀವು ಹಾಳು ಮಾಡಕ್ಕಾಗಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರೆ, ಡಿ ಕೆ ಶಿವಕುಮಾರ್ ಅವ್ರೆ, ನೀವಿಬ್ರು ಕೂಡ
ಒಕ್ಕಲಿಗರ ವಿರೋಧಿ ಅಂತ 100% ಗೊತ್ತದೆ. ಆಮೇಲೆ ಕೆಂಪೇಗೌಡರನ್ನ ಕಂಡ್ರೆ ಖಂಡಿತ ನಿಮ್ಮಿಬ್ಬರಿಗೆ ಆಗಲ್ಲ, ಅದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲ ಅಂದ್ರೆ ಇಂಥ ಹೆಸರು ಕೆಂಪೇಗೌಡರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಇಂಥ ದುಸ್ಸಾಹಸಕ್ಕೆ ನೀವು ಯಾರು ಕೈ ಹಾಕ್ತಾ ಇರಲಿಲ್ಲ. ಪಾದಯಾತ್ರೆ ಮಾಡಿ ಏನು ಕಿಸಕ್ಕಾಗಿಲ್ಲ. ಸಿದ್ದರಾಮಯ್ಯ 2 ಸತಿ ಸಿಎಂ ಆದ್ರು, ಪಾಪ ಓಟ್ ಹಾಕಿದ್ರು. 12,000 ಕೇಸ್ಗಳ FIR ಐತೆ ಹೊರತು ಒಂದಕ್ಕೂ ನ್ಯಾಯ ಸಿಗಲಿಲ್ಲ. 1.5 ಲಕ್ಷ ಕೋಟಿ ದೆಪ್ಕೊಳೋದಂತ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಯಾವನು ಕೂಡ 1 ರೂಪಾಯಿ ರಿಕವರಿ ಆಗಿಲ್ಲ. ನೀವು ಮಾತ್ರ 2 ಸತಿ ಸಿಎಂ ಆದ್ರೆ ಇವಾಗ ದೌಲತ್ತಲ್ಲಿ ವಿಶ್ವವಿದ್ಯಾಲಯವನ್ನ ಹೆಸರು ಚೇಂಜ್ ಮಾಡಕ್ಕೆ ಯಾರು ಅಪ್ಪಂದ್ರಿ ಬೆಂಗಳೂರು? ನೀವು ಕೂತಿರೋದೇ ಕೆಂಪೇಗೌಡರ ಋಣದಲ್ಲಿ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇವ್ರು ಏನಿದ್ರು ಇವ್ರ ಸೀಟ್ಗಳನ್ನ ಭದ್ರಾ ಮಾಡ್ಕೊಳಕ್ಕೆ, ಇವ್ರ ಸ್ವಾರ್ಥ ಸಾಧನೆ ಮಾಡಕ್ಕೆ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವಿಬ್ರು ಕೂಡ ಒಕ್ಕಲಿಗರ, ನಾನೊಬ್ಬ ಒಕ್ಕಲಿಗನಾಗಿ ನನಗನ್ನಿಸ್ತಾ ಇರೋದಂತಂದ್ರೆ ಕೆಂಪೇಗೌಡರ ಹೆಸರು ಬೆಂಗಳೂರಿನ ವಿಶ್ವದಲ್ಲಿ ಚೇಂಜ್ ಮಾಡಕ್ಕೆ ಹೊಡಿದ್ದೀರಾ ಅಂತಂದ್ರೆ ನೀವು ಕೆಂಪೇಗೌಡ ವಿರೋಧಿ, ನೀವು ಒಕ್ಕಲಿಗ ಸಮುದಾಯದ ವಿರೋಧಿ. ಆ ಒಕ್ಕಲಿಗರ ಸಮುದಾಯದ ರಾಜ್ಯ ಒಕ್ಕಲಿಗರ ಸಂಘರನ್ನ ಆ ಅಧ್ಯಕ್ಷ ಅವ್ರನ್ನ ಕೈಯಲ್ಲಿ ಎದುರಿಸಿ ಬೆದರಿಸಿ ಅಡ್ಮಿನಿಸ್ಟ್ರೇಟ್ ಆಗ್ತಿಂತ ಭಯ ಹಿಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕೆಂಚಪ್ಪಗೌಡ ಅನ್ಸುತ್ತೆ. ಏನ್ ಪ್ರಯೋಜನ? ಅಧ್ಯಕ್ಷ ಅಲ್ಲ ರೀ, ಹುಲಿ ತರ ಇರ್ಬೇಕು ಅಧ್ಯಕ್ಷ. ರಾಜ್ಯ ಒಕ್ಕಲಿಗರ ಸಂಘ ಹುಲಿ ಅಲ್ಲ. DK ಶಿವಕುಮಾರ್ ಬಂದೆ ಇಲ್ಲಿ ತರ ಎಲ್ಲ ಅಳ್ಳಾಡ್ತೀರಾ ನೀವು. ಯಾಕೆಂದ್ರೆ ಅಡ್ಮಿನಿಸ್ಟ್ರೇಟ್ ಆಗ್ತೀನಿ ಅಂತ ಏನೋ ಎದುರಿಸ್ತಾರಂತೆ DK ಶಿವಕುಮಾರ್ ಅಂತ ಇವರೇ ಅಪ್ಪ ಹೇಳಿದ್ ನನಗೆ. DK ಶಿವಕುಮಾರ್ ಈ ರೀತಿ ಎದುರಿಸ್ಕೊಂಡು ಬೆದರಿಸ್ಕೊಂಡು ರಾಜ್ಯದ ಒಕ್ಕಲಿಗರ ಸಂಘನ ಅಧಿಕಾರ ಇಟ್ಕೊಂಡ್ರೆ 2026ಕ್ಕೆ ಜಗದೀಶ್ ಎಂಟ್ರಿ ಆಗುತ್ತೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ. ಐ ಆಮ್ ಗೋಯಿಂಗ್ ಟು ಎಂಟರ್. ಅಲ್ಲಿ ಸಿಕ್ಕಾಪಟ್ಟೆ ಕಸ ಇದೆ, ಸಿಕ್ಕಾಪಟ್ಟೆ ಊಸ್ವಿ ಒಳ್ಳೆಗಳಿದೆ, ಸಿಕ್ಕಾಪಟ್ಟೆ ಬಕೆಟ್ಗಳಿದೆ. ನಾವು ಕೂಡ ಚುನಾವಣೆಯಲ್ಲಿ ನಿಂತ್ಕೊಂತೀವಿ, ಗೆಲ್ತೀವಿ. ರಾಜ್ಯ ಒಕ್ಕಲಿಗರ ಸಂಘನ ಈ ಒಂದು ಹೆಮ್ಮೆಯ ಸಂಘವಾಗಿ ಬದಲಾಯಿಸ್ತೀವಿ ಅಂತ ಹೇಳುತ್ತಾ, ಬಕೆಟ್ ಹಿಡಿಯೋರೆ ಸಮುದಾಯದಲ್ಲಿ ಬರೀ ನೀವು ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ನೀವು ದೊಡ್ಡ ವ್ಯಕ್ತಿಗಳಲ್ಲ. ಸಮುದಾಯಕ್ಕಾಗ ಅನ್ಯಾಯವನ್ನ ಬಡ ಒಕ್ಕಲಿಗರ ಅದು ಯಾವುದೇ ಜನ ಆಗಿರ್ಲಿ ಹೆಲ್ಪ್ ಮಾಡಿ, ನಮ್ ಇಷ್ಟೇ ಕೇಳೋದು. ಆಮೇಲೆ ಸ್ವಾಮಿಗಳು ಅಷ್ಟೇನೆ, ನಮ್ಮ ಈ ಬಾಳಗಂಗ ಸ್ವಾಮೀಜಿ ಮಠದ 2 ಸ್ವಾಮಿಗಳು, ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಶೇಖರ್ ಸ್ವಾಮಿ ಬಾಯೇ ಬಿಡಲ್ಲ, ಎಲ್ಲ ಸಿಕ್ಕಾಪಟ್ಟೆ ಬಕೆಟ್ಗಳಿದೆ. ನಾವು ಕೂಡ ಚುನಾವಣೆಯಲ್ಲಿ ನಿಂತ್ಕೊಂತೀವಿ, ಗೆಲ್ತೀವಿ. ರಾಜ್ಯ ಒಕ್ಕಲಿಗರ ಸಂಘನ ಈ ಒಂದು ಹೆಮ್ಮೆಯ ಸಂಘವಾಗಿ ಬದಲಾಯಿಸ್ತೀವಿ ಅಂತ ಹೇಳುತ್ತಾ, ಬಕೆಟ್ ಹಿಡಿಯೋರೆ ಸಮುದಾಯದಲ್ಲಿ ಬರೀ ನೀವು ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ನೀವು ದೊಡ್ಡ ವ್ಯಕ್ತಿಗಳಲ್ಲ. ಸಮುದಾಯಕ್ಕಾಗ ಅನ್ಯಾಯವನ್ನ ಬಡ ಒಕ್ಕಲಿಗರ ಅದು ಯಾವುದೇ ಜನ ಆಗಿರ್ಲಿ ಹೆಲ್ಪ್ ಮಾಡಿ, ನಮ್ ಇಷ್ಟೇ ಕೇಳೋದು. ಆಮೇಲೆ ಸ್ವಾಮಿಗಳು ಅಷ್ಟೇನೆ, ನಮ್ಮ ಈ ಬಾಳಗಂಗ ಸ್ವಾಮೀಜಿ ಮಠದ 2 ಸ್ವಾಮಿಗಳು, ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಶೇಖರ್ ಸ್ವಾಮಿ ಬಾಯೇ ಬಿಡಲ್ಲ, ಎಲ್ಲ ಶ್ರೀಮಂತರು, ಇವರು ಹೆಂಗ ಕಾಲೇಜುಗಳು ಸ್ಕೂಲ್ಗಳು ಕಟ್ಕೊಂಡಿದ್ರ ಒಳ್ಳೆ ಆಮದನಿ ಬರ್ತದೆ, ಬರ್ಲಿ. ಯಾಕಂದ್ರೆ ಬಡವರು ಒಕ್ಕಲಿಗರು ಏನೋ ದಾನ ಧರ್ಮ ಜಮೀನು ದವಸ ಧಾನ್ಯ ಕೊಟ್ಟು ಬೆಳೆಸಂತ ಈ ಸಮುದಾಯದ ಮಠ ಇವತ್ತು ಬಡ ಒಕ್ಕಲಿಗರಿಗೆ, ಸಮುದಾಯದವ್ರಿಗೆ, ಬಡವರಿಗೆ ಎಟಕ್ತಿದ್ದಂಗೆ ಆಗ್ಬಿಟ್ಟು ಏನಿದ್ರು DK ಶಿವಕುಮಾರ್ ಅಂತವ್ರಿಗೆ, ಕುಮಾರಸ್ವಾಮಿ ಅಂತವ್ರಿಗೆ ಎಲ್ಲ ಶ್ರೀಮಂತ ರಾಜಕಾರಣಿಗಳು ಎಟಕತ್ತೆ ಹೊರತು ಬೇರೆ ಯಾರ ಕೈಯೂ ಸಿಗ್ತಾ ಇಲ್ಲ ಅಂತ ಹೇಳುತ್ತಾ, ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ಕೆಂಪೇಗೌಡರ ಹೆಸರು ಬಿಟ್ಟು ಬೆಂಗಳೂರಲ್ಲಿ ಕೆಂಪೇಗೌಡರು ಬಿಟ್ರೆ ಬೇರೆ ಯಾರಿಲ್ಲ. ಓಕೆ. ಆಮೇಲೆ ಈ ಮಣ್ಣಲ್ಲಿ ಸಾಕಷ್ಟು ನಾಯಕರು ಹುಟ್ಟಿದ್ದಾರೆ. ಅದು ಬಸವಣ್ಣನಾಗಿರ್ಬೋದು, 12ನೇ ಶತಮಾನದಲ್ಲಿ ಬಸವಣ್ಣನವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯಾರು, ಕೆಂಪೇಗೌಡರು, ಇಂಥ ಆಮೇಲೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ಎಷ್ಟು ಜನ ಹೆಸರಿಲ್ಲ ರೀ. ಅವ್ರ ಹೆಸರು ನಮ್ಮ ಮಣ್ಣಿನ ಆಮೇಲೆ ಸಿದ್ದರಾಮಯ್ಯ, ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾನ್ಸ್ಟಿಟ್ಯೂಷನ್ ಇಸ್ ಫೆಡರಲ್ ಸ್ಟ್ರಕ್ಚರ್. ನಾನಾ ದೇಶ, ನಾನಾ ಭಾಷೆ, ಸಾವಿರಾರು ಭಾಷೆ, ಸಾವಿರಾರು ಧರ್ಮ, ಆದರೂ ಕೂಡ ಒಗ್ಗಟ್ಟಿನಲ್ಲಿ ನಡೆಯುತ್ತಿದೆ ನನ್ನ ಧರ್ಮ ಅಂತ ರಾಜಕಾರಣಿಗಳು ಹೇಳ್ಬೇಕು. ಅದನ್ನ ಬಿಟ್ಟು ಈ ಕಿತ್ತೋಗಿರೋ ರಾಜಕೀಯನ ಮಾಡ್ಕೊಂಡು ಹೆಸರುಗಳು ಬದಲಾವಣೆ ಮಾಡ್ಕೊಂಡು, ಯೋಗಿ ಮತ್ತೆ ಮೋದಿ ಚೇಂಜ್ ಮಾಡಿದ್ರೆ ಅದು ಹೆಸರು ಚೇಂಜ್ ಮಾಡ್ತಾರೆ. ಮಾಡಿರೋದು ಕೆಲಸ ಕಾಂಗ್ರೆಸ್ ಅವರು ಅಂತ. ನೀವು ಕಾಂಗ್ರೆಸ್ ಅವರನ್ನ ಬರ್ಲಿ, ಬಿಜೆಪಿ ಅವರನ್ನ ಬರ್ಲಿ, ದಳದನ ಬರ್ಲಿ, ನಾವು ಓಟ್ ಹಾಕಿದ್ರೆ ನಿಮ್ ಸರ್ಕಾರ, 6 ಕೋಟಿ ಕನ್ನಡಿಗರು ಓಟ್ ಹಾಕಿದ್ರೆ ನಿಮ್ ಸರ್ಕಾರ, ನಾವು 24 ಗಂಟೆ ಟ್ಯಾಕ್ಸ್ ಕಟ್ಟರೆ ನೀವು ಸರ್ಕಾರ ನಡೆಸೋದು. ನಿಮ್ ಋಣ ನಮ್ಮ ಮೇಲೆ ಏನಿಲ್ಲ. ಸಿದ್ದರಾಮಯ್ಯ ಹೇಳ್ಕೊಂತಾನೆ, ಅನ್ನದ ಬಗ್ಗೆ ಕೊಟ್ಟಿಲ್ಲ, ಹಂಗೆಲ್ಲ ಕೊಟ್ಟಿಲ್ಲ. ನೀನ್ ಕೊಟ್ಟಿರೋದ್ರಿ ಸ್ವಾಮಿ, ಟ್ಯಾಕ್ಸ್ ಕಟ್ಟಿದೀವಿ. ನೀವೇ ನಿಮ್ಮ ಮೈಸೂರಲ್ಲಿ ಆಸ್ತಿನ ಮಾರ್ಕೊಂಬಂದೇನೋ ನಮ್ಗೆ ಅನ್ನದ ಬಗ್ಗೆ ಕೊಡ್ತಲ್ಲ. ಅದು ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪನಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಮುಂದೆ DK ಶಿವಕುಮಾರ್ ಆಗ್ಬೋದು. ನಿಮ್ಮ ಋಣ, ನಿಮ್ಮ ಆಸ್ತಿಗಳನ್ನ ಮಾಡಿ ಜನರಿಗೆ ಏನೋ ನೀವು ಭಾಗ್ಯಗಳನ್ನ ಕೊಟ್ಟಿಲ್ಲ. ನಾವು ಕೊಟ್ಟಿರೋ ತೆರಿಗೆನ ವಾಪಸ್ಸು ನಮಗೆ ಕೊಡ್ತಾ ಇದ್ರೆ ಅದ್ರಲ್ಲೇನು ದೊಡ್ಡ ಸ್ಕಿ ಏನಿಲ್ಲ. ಹಂಗನ್ಬಿಟ್ಟು ನೀವ್ ಯಾರು ದೇವರು ಅಲ್ಲ. ಆಮೇಲೆ 6 ಕೋಟಿ ಕನ್ನಡಿಗರು ಸಿದ್ದರಾಮಯ್ಯ ಅವರೇ ಕ್ಯಾಂಡಿಡೇಟು, ಯಾರು CM ಕ್ಯಾಂಡಿಡೇಟ್, ಆತರ ಏನು ಅವಶ್ಯಕತೆ ಇಲ್ಲ. 6 ಕೋಟಿ ಕನ್ನಡಿಗರು ಬೇಜಾನ್ ಜನ ಬುದ್ಧಿವಂತಿದ್ದಾರೆ. ಮುಂದಿನ ದಿನಗಳಲ್ಲಿ
ಸಿಎಂ ಅಂದ್ರೆ ಏನು ಅಂತ, ಸಿಎಂ ಮಿನಿಸ್ಟರ್ ಅಂದ್ರೆ ಏನು ಅಂತ, ಆಡಳಿತ ಏನು ಅಂತ ತೋರಿಸುವಂತ ವ್ಯಕ್ತಿಗಳು ನಮ್ಮಂತವರು ರಾಜಕೀಯಕ್ಕೆ ಬರ್ತೀವಿ, ವಿಧಾನಸೌಧ ಹೇಳ್ತೀವಿ, MLA ಆಗ್ತೀವಿ, ಮಿನಿಸ್ಟರ್ ಆಗ್ತೀವಿ, ಸಿಎಂ ಆಗ್ತೀವಿ, ಜನರ ಮುಖದಲ್ಲಿ ನಗುನ ವಾಪಸ್ ತಗೊಂಡ್ಬರ್ತೀವಿ, ಜನಸಾಮಾನ್ಯರ ಸರ್ಕಾರ ಮಾಡ್ತೀವಿ, ಮಾಫಿಯಾ ಸರ್ಕಾರ ಮಾಡಲ್ಲ. ಯಾವುದೇ ಮಾಫಿಯಾ ಆಗಿರ್ಬೋದು, ಪೊಲೀಸ್ ಮಾಫಿಯಾ ಆಗಲಿ, ರಾಜಕಾರಣಿಗಳ ಮಾಫಿಯಾ ಆಗಿರಲಿ, ಆಟೋ ಮಾಫಿಯಾ ಆಗಿರಲಿ, ರೌಡಿ ಮಾಫಿಯಾ ಆಗಿರಲಿ, ಮಾಫಿಯಾಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಸರ್ಕಾರ, ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳುತ್ತಾ ಈ ಒಂದು ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅತಿ ಹೆಚ್ಚಿನ ಗೌರವ ಇರುವಂತಹ ವ್ಯಕ್ತಿಯ ಹೆಸರನ್ನ ಇಡಕ್ಕೆ ನಮ್ದು ವಿರೋಧ ಇದೆ. ಯಾಕಂದ್ರೆ ಬೆಂಗಳೂರು ಕೆಂಪೇಗೌಡರ ಒಂದು ಅಸ್ತಿತ್ವ, ಅವರ ಹೆಸರನ್ನ ಬಿಟ್ರೆ ಮತ್ತೆ ಅವ್ರು ಇಟ್ಟಿರುವಂತ ಬೆಂಗಳೂರಿನ ಹೆಸರು ಬಿಟ್ರೆ ಬೇರೆ ಯಾವ ಹೆಸರು ಇಡಕ್ಕೂ ನಾವು ವಿರೋಧ ಇದೆ. ಆ ರೀತಿ ಮಾಡಕ್ ಹೋಯ್ತು ಅಂದ್ರೆ ನೀವುಗಳು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ